ಈ ಥರ 3rd ಗ್ರೇಡ್ ಅಡುಗೆನ ತಿಂದು ನಿಮ್ಮ ಮನೆಯವ್ರಿಗೆ ಅಭ್ಯಾಸ ಇರಬಹುದು, ನಮಗಲ್ಲ. ಏನೋ ದೊಡ್ಡದಾಗಿ ಘನತೆ ಗೌರವ ಅಂತೆಲ್ಲ ಮಾತಾಡ್ತೀರಾ. ಶಟ್ ಅಪ್ ಶಟ್ ಅಪ್. ನನ್ನ ಬಗ್ಗೆ, ನನ್ನ ಕುಟುಂಬದ ಪರಂಪರೆ ಬಗ್ಗೆ, ಸ್ಟೇಟಸ್ ಬಗ್ಗೆ ಮಾತಾಡೋದಕ್ಕೆ ನಿಮಗೆ ಯೋಗ್ಯತೆ ಇಲ್ಲ. ನಿಮ್ಮ ಜಾಗ ಇಲ್ಲ ಅಲ್ಲ. ಗೆಟ್ ಔಟ್. ಗೆಟ್ ಔಟ್ ಐ ಸೇ. ಹೋಗ್ರೆ ಬಂದ್ಬಿಟ್ರು, ಸೀಮೆಲಿ ಇಲ್ದಿರೋ ಸುಂದರಿ ಇರ್ತಾರ. ಈ ದಾಮಿನಿ ಏನಾಯ್ತೆ? ದಾಮಿನಿ, ಏನಾಯ್ತು? ಸಾರಿ ಅಕ್ಕ. ಊಟ ಮಾಡಿ. ನಾನು ಕಂಡಿದ್ದ ಕನಸ ಇನ್ನೂ ತಿಂದಿಲ್ಲ ಅಲ್ಲ, ಈಗ ತಿಂತಾರಲ್ಲ, ಈಗಿದೆ ಹಬ್ಬ. ವಾವ್, ಸೂಪರ್. ಇಷ್ಟೊಂದು ಟೇಸ್ಟಿ ಫುಡ್ ನಾನು ಇದೇ ಫಸ್ಟ್ ಟೈಮ್ ತಿಂತಾ ಇರೋದು ಆಂಟಿ. ಭಗವಂತ, ನಾನು ಏನು ಅನ್ಕೊಂಡಿದ್ದೆ, ಇಲ್ಲಿ ಏನು ನಡೀತಾ ಇದೆ? ಅಯ್ಯೋ ನನ್ನ ಕರ್ಮ. ಪಾರು, ಅಡುಗೆ ತುಂಬ ಚೆನ್ನಾಗಿ ಮಾಡಿದೆ ಕಣೆ, ಘಮ ಘಮ ಅಂತಿದೆ. ಅಯ್ಯೋಯ್ಯೋ, ದಾಮಿನಿ ಅಮ್ಮ ಬರ್ತಾ ಇದ್ದಾರೆ. ಓಹೋ, ಏನು ಸಾವಿತ್ರಮ್ಮನವರು, ಅಡುಗೆ ವಾಸನೆ ಘಮ ಘಮ ಅಂತ ಇಡೀ ಊರಿಗೆ ಹಸಿವಾಗೋ ಹಾಗೆ ಮಾಡಿದ್ಯಲ್ಲ. ನನಗೂ ವಾಸನೆ ತಡೆಯೋಕ್ಕಾಗದೆ ಇಲ್ಲಿವರೆಗೂ ಬಂದೆ ನೋಡು. ಹಾಗೇನಿಲ್ಲಮ್ಮ, ಎಲ್ಲರೂ ಬರ್ತಾರೆ ಅಂತ ಹೇಳಿದ್ರಲ್ಲ ಅದಕ್ಕೆ. ಸೂಪರ್ ನೀನು. ಇದೇನು ಈ 3 ಬೌಲು ಸಪ್ರೇಟಾಗಿ ಇಟ್ಟಿದ್ಯಾ? ಅದು ನೀವೇ ಹೇಳಿದ್ರಲ್ಲಮ್ಮ, ವೃತ ಮಾಡ್ತಾ ಇದ್ದೀನಿ, ಈರುಳ್ಳಿ ಬೆಳ್ಳುಳ್ಳಿ ಇಲ್ದಿರೋ ಅಡುಗೆ ಮಾಡು ಅಂತ, ಅದಕ್ಕೆ ನಿಮಗೆ ಸಪ್ರೇಟಾಗಿ ಇಟ್ಟಿದ್ದೀನಿ. ಸರ್ವಾಂತರ್ಯಾಮಿ ಸಾವಿತ್ರಮ್ಮ ನೀನು, ನಿನಗೆಲ್ಲ ಗೊತ್ತಾಗ್ಬಿಡುತ್ತಲ್ಲ. ವೆರಿ ಗುಡ್. ಏಯ್, ಏನ್ರಿ ಹಂಗೆ ನೋಡ್ತಾ ಇದ್ದೀರಾ? ನನಗೆ ದೃಷ್ಟಿ ಆಗ್ಬಿಡಲ್ಲ. ಅಲ್ಲಿ ಹೊರಗಡೆ ಎಷ್ಟೊಂದು ಕೆಲಸ ಇದೆ, ಎಲ್ಲ ಊಟಕ್ಕೆ ಕಾಯ್ತಿದ್ದಾರೆ, ಡೈನಿಂಗ್ ಟೇಬಲ್ ರೆಡಿ ಮಾಡಬೇಕು, ಕ್ಲೀನ್ ಮಾಡಬೇಕು. ಹೋಗ್ರಮ್ಮ, ಮೊದಲು ಆ ಕೆಲಸ ಮಾಡಿ. ಹೋಗ್ರಮ್ಮ, ಹೋಗಿ. ನೋಡು, ಹೋಗಿ ಅಂದ ತಕ್ಷಣ ಕತ್ತೆಗಳ ಥರ ಹೋಗ್ತವೆ, ಬಂದ್ರೆ ಅಂದರೆ ದನಗಳ ಥರ ಬಂದ್ಬಿಡ್ತವೆ. ಮಾಡೋ ಕೆಲಸನೂ ಬಿಟ್ಟು ಹೋಗಿದ್ದಾರೆ ನೋಡಿ ಸಾವಿತ್ರಮ್ಮ. ಆ ಸಾಲಿಡ್ ಕತೆ ಏನಾಗುತ್ತೋ ಏನೋ, ಹೋಗಿ ನೋಡಿ, ಹೋಗಿ. ಆಹಾ, ಅದೃಷ್ಟ ಅಂದರೆ ನಿಂದು ಕಣೆ ಧಾಮಿನಿ. ನಿನಗೇನು ಬೇಕೋ ಅದು ನಿನ್ನ ಕಣ್ಮುಂದೆನೇ ಇದೆ. ಇವತ್ತ ಅಖಿಲಾಂಡೇಶ್ವರಿ ಮರ್ಯಾದೆ 3 ಕಾಸಿಗೆ ಹರಾಜು. ನೀನು ಈ ಮನೇಲಿ ಅನ್ನ ಹಾಕೋರು ಮಾತ್ರ ಇದ್ದಾರೆ ಎಂದೆ. ಅಲ್ಲಿ ನೋಡು, ಅನ್ನಕ್ಕೆ ಉಪ್ಪು ಹಾಕೋರು ಕೂಡ ಇದ್ದಾರೆ.
ಅಮ್ಮ, ಎಲ್ರಿಗೂ ಈ ಅಡುಗೆನ ತುಂಬ ಚೆನ್ನಾಗಿ ಬಡಿಸ್ಬೇಕು, ತಿಂದವರೆಲ್ಲ ರೊಚ್ಚಿಗೆದ್ಬಿಡ್ಬೇಕು, ಗೊತ್ತಾಯ್ತಾ? ಹಾಂ. ಕೂಲಿಗೇಟ್ಸ್ ಹೋಗಿರೋ ಅಡುಗೆನ ಹೀಗೆ ಚಪ್ಪರ್ಸ್ಕೊಂಡು ತಿಂತಿದ್ದಾರೆ. ಏನಾಗ್ತಿದೆ ಇಲ್ಲಿ? ದಾಮಿನಿ, ಏನು ಕನ್ಸು ಕಾಣ್ತಾ ಇದೆಯಾ? ಊಟ ಮಾಡು. ಆಯ್ತಕ್ಕ. ಸತ್ಯ ಬಚಾವಾದಿಯಲ್ಲಮ್ಮ ಪಾರು. ಅಯ್ಯೋ, ನಾನು ಬಚಾವಾಗೋದಿರ್ಲಿ, ಇಲ್ಲಿ ಮಾಡಿರೋ ಅಡುಗೆ ಎಲ್ಲ ಹಾಳಾಗೋಯ್ತು ಸಾವಿತ್ರಕ್ಕ. ಅಂದರೆ ಅವ್ರ ದಾಮಿನಿಯವ್ರು ಇದಕ್ಕೆಲ್ಲ ಉಪ್ಪು ಬೆರೆಸಿದ್ದಾರೆ. ಹಾಂ, ಪಾರು, ಇವತ್ತು ನೀನಿಲ್ಲ ಅಂದರೆ ನನ್ನ ಕತೆ ಅಷ್ಟೇ. ನನ್ನ ಮರ್ಯಾದೆ ಕಾಪಾಡ್ದಿ ತಾಯಿ. ಬರ್ತೀನಿ. ಅಕ್ಕ, ಇದೆಲ್ಲ ಹೆಂಗಕ್ಕ ಸಾಧ್ಯ? ಈ ಪಾರು ಜೊತೆ ಅಮ್ಮ ದೇವರು ಇಬ್ಬರು ಇದ್ರೆ ಇದೆಲ್ಲ ಸಾಧ್ಯ. ನಡಿ ಹೋಗೋಣ. ಅಯ್ಯ ಅಕ್ಕ, ಇರಕ್ಕ, ನೀನೇನೋ ದೇವ್ರ ಪ್ರಸಾದ ಥರ ಇಷ್ಟು ರುಚಿ ರುಚಿಯಾಗಿ ಅಡುಗೆ ಮಾಡಿದ್ಯಾ. ಅರೆ, ಕೊನೆ ಪ್ರದಕ್ಷಿಣೆ ನಾನು ಹಾಕ್ಬೇಕು ತಾನೆ? ಅಂದರೆ ಇರಕ್ಕ. ಬಾರಕ್ಕ. ಅಕ್ಕ, ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು ತಾನೆ? ಅಮ್ಮ, ಸ್ವಲ್ಪ ನೀರು ಕುಡಿ. ನೀರು ಕುಡಿಯಮ್ಮ. ನೀರು ಬೇಡ, ಏನು ಬೇಡ, ಹೊಟ್ಟೆ ತುಂಬಿತು. ದಾಮಿನಿ, ಊಟನ ಅರ್ಧಕ್ಕೆ ಬಿಟ್ಟು ಹೇಳ್ಬಾರ್ದು. ತಿನ್ನು. ಹಾಂ, ಸರಿ ಅಕ್ಕ. ಎಷ್ಟೊಂದು ಟೇಸ್ಟಿಯಾಗಿದೆ ಅಂದರೆ ನನ್ನ ಲೈಫಲ್ಲೇ ಇದನ್ನು ಮರೆಯಲ್ಲ. ನಮ್ಮ ಎಂಗೇಜ್ಮೆಂಟ್ ಮತ್ತು ಮದುವೆಗೂ ಇವನಿಂದಾನೇ ಅಡುಗೆ ಮಾಡಿಸ್ತೀರಾ ಆಂಟಿ? ಖಂಡಿತ. ಅಕ್ಕ, ಊಟ ಆದಮೇಲೆ ಈ ಥರ ಎಲೆಗೆ ಸುಣ್ಣನ ಹೀಗೆ ಹಾಕಿ 4 ಅಡಿಕೆ ಹಾಕಿ ತಿಂದರೆ ಅದ್ರ ಮಜ್ಜಾನೇ ಬೇರೆ. ನಿಂಗೆ ಅಭ್ಯಾಸ ಇದೆಯಾ? ಇಲ್ಲಮ್ಮ, ನನಗೆ ಅಭ್ಯಾಸ ಇಲ್ಲ. ಬಾಮ್ಮ ದಿಶಾ. ಇದು ನಮ್ಮ ಕಿಚನ್. ಮೋಸ್ಟ್ ಮಾಡರ್ನ್ ಯೆಟ್ ಈಕೋ ಫ್ರೆಂಡ್ಲಿ ಆರ್ಕಿಟೆಕ್ಚರಲ್ ಗೈಡೆನ್ಸಲ್ಲಿ ಮಾಡಿರೋದು. ಸೋ ಬ್ಯೂಟಿಫುಲ್ ಆಂಟಿ, ನಂಗೆ ತುಂಬ ಇಷ್ಟ ಆಯಿತು. ಇಲ್ಲಿ ಬಳಸುವಂಥ ತರಕಾರಿ, ಹಣ್ಣು, ಅಕ್ಕಿ, ಬೇಳೆ ಎಲ್ಲ ನಮ್ಮ ಗದ್ದೆ ತೋಟದಲ್ಲೇ ಬೆಳೆದಿರೋದು. ರಿಯಲಿ? ವಾವ್, ವೆರಿ ನೈಸ್. ಸಾವಿತ್ರಮ್ಮ, ಏನದು?
ಅಮ್ಮ ಇನ್ನೊಂದು ಸತಿ ಈ ಥರ ಆಗಲ್ಲ. ಇನ್ನೊಂದ್ಸಲ ಹೀಗೆ ಮಾಡಬೇಡಿ. ಆಂಟಿ, ಇದು ನಿಮ್ಮ ಮನೆ ಕುಕಿಂಗ್ ಟೀಮಾ? ಹೌದು, ಇವರು ಸಾವಿತ್ರಮ್ಮ, ನಮ್ಮ ಹೆಡ್ ಕುಕ್. ಅಡುಗೆ ತುಂಬ ಚೆನ್ನಾಗಿತ್ತು ಸಾವಿತ್ರಮ್ಮ. ಇಷ್ಟೊಂದು ಟೇಸ್ಟಿಯಾಗಿರೋ ಊಟ ನಾನು ಮಾಡೇ ಇರಲಿಲ್ಲ. ಆಗಲೇ ಆಂಟಿಗೂ ಹೇಳಿದ್ದೀನಿ, ನಮ್ಮ ಎಂಗೇಜ್ಮೆಂಟು ಮದುವೆಗೆ ನಿಮ್ಮ ಕೈ ರುಚಿನೇ ಇರಲಿ ಅಂತ. ಅಯ್ಯೋ ಅದಕ್ಕೇನಂತಮ್ಮ, ನೀವು ಹೇಳಿದ್ಮೇಲೆ ಆಗೋಯ್ತು. ನಿಮ್ಮ ಸರ್ವಿಸ್ಗೆ ನನ್ನ ಕಡೆಯಿಂದ ಒಂದು ಚಿಕ್ಕ ಉಡುಗೊರೆ. ಅಯ್ಯೋ ಇದೆಲ್ಲ ಯಾಕಮ್ಮ, ಬೇಡ. ಬೇಡ ಅಂತ ಹೇಳಬಾರ್ದು ಸಾವಿತ್ರಮ್ಮ, ತುಂಬ ಖುಷಿಯಿಂದ ಕೊಡ್ತಾ. ಅಯ್ಯೋ ನೀವಾ, ನನಗೆ ಭಯ ಆಗೋಯ್ತು. ನಾನೇ ಕಣೆ ಪಾರು, ಭಯ ಯಾಕೆ? ಅಲ್ಲೇನೂ ಆಗಿಲ್ಲ ತಾನೆ? ಏನೂ ಆಗಿಲ್ಲ. ಎಲ್ಲರೂ ಹೋದ್ರಾ? ಎಲ್ಲರೂ ಹೋದ್ರು. ಇಲ್ಲೋಡು. ಐ ಚಿನ್ನದ್ದು ಸೂಪರ್ ಆಗಿದೆ ಅಕ್ಕ. ನೀನು ತಗೊಂಡ್ಯಾ? ತುಂಬ ಬೆಲೆ ಇರಬೇಕಲ್ಲ? 1,00,000 ಮೇಲಿದೆ. ಓಹೋ, ಸಾವ್ಕಾರ್ ಸಾವಿತ್ರಕ್ಕ. ಇದಕ್ಕೆ ಹಿಂಗಂದ್ರೆ ಇನ್ನು ಅಖಿಲಮ್ಮ ಅವ್ರು ಹಾಕೊಳ್ಳೋ ಒಡವೆಗಳ ಬೆಲೆ ಗೊತ್ತಾದ್ರೆ ಇನ್ನೇನಂತೀಯೋ. ಅಯ್ಯೋ ಗೊತ್ತಾಗೋದು ಬೇಡ, ಅಡುಗೆ ಮಾಡಿದ್ ನಾನು ಅಂತ ಎಲ್ಲಿ ಗೊತ್ತಾ ಅಂತ ಎದ್ನೋ ಬಿದ್ನೋ ಅಂತ ಓಡ್ ಬಂದಿದ್ದೀನಿ. ಅಂಥದ್ದೇನೂ ಆಗಿಲ್ಲ ಪಾರು. ದಿಶಾ ಅವ್ರಿಗೆ ಇವತ್ತಿನ ಅಡುಗೆ ತುಂಬ ಇಷ್ಟ ಆಗಿ ಈ ಬ್ರೇಸ್ಲೆಟ್ ಕೊಟ್ಟೋಗಿದ್ದಾರೆ ನೋಡು. ಸೂಪರ್ ಅಕ್ಕ. ಅಷ್ಟೇ ಅಲ್ಲ ಕಣೆ ಪಾರು, ಅವ್ರ ನಿಶ್ಚಿತಾರ್ಥಕ್ಕೆ ಮದುವೆಗೆ ಇದೇ ಥರ ಅಡುಗೆ ಬೇಕು ಅಂತ ಹೇಳೋಗಿದ್ದಾರೆ. ಹೌದಾ? ತಗೋ. ಅಯ್ಯೋ ನಂಗೆ ಬೇಡಪ್ಪ, ಭಯ ಆಗುತ್ತೆ. ಭಯನಾ? ಯಾಕೆ? ನೀನೇನು ಕದ್ದಿದ್ಯಾ? ಅಡುಗೆ ಇಷ್ಟ ಆಗಿದೆ, ಕೊಟ್ಟಿದ್ದಾರೆ, ಅದ್ರಲ್ಲಿ ತಪ್ಪೇನು? ಇದು ನಿನಗೆ ಸೇರಬೇಕಾಗಿರೋದು. ತಗೋ. ಅಕ್ಕ, ಅಡುಗೆ ವಿಷಯ ಯಾರಿಗೂ ಗೊತ್ತಾಗಲ್ಲ ತಾನೇ? ಯಾರಿಗೂ ಗೊತ್ತಾಗಲ್ಲ. ನೀನು ಯಾರಿಗೂ ಹೇಳ್ಬೇಡ, ನಾನು ಯಾರಿಗೂ ಹೇಳಲ್ಲ. ದೇವ್ರಾಣೆಗೂ? ದೇವ್ರಾಣೆಗೂ. ತಗೋ. ಪಾರು, ಏನಾಯ್ತಮ್ಮ? ನಮ್ಮಮ್ಮ ಸಾಯಕ್ಕೂ ಮುಂಚೆ ನನಗೆ ಒಡವೆ ಕೊಟ್ಟಿದ್ದು. ಅದಾದಮೇಲೆ ನೀನೇನಕ್ಕ ಒಡವೆ ಕೊಡ್ತಿರೋದು? ಅಯ್ಯೋ ಹುಚ್ಚಿ, ಇಷ್ಟಕ್ಕೆಲ್ಲ ಅಳ್ತಾರ? ನನ್ನನ್ನೇ ನಿನ್ನ ಅಮ್ಮ ಅನ್ಕೋ. ಇಲ್ಲಿ ನಗು, ನಗು, ನಗಮ್ಮ ತಾಯಿ. ಹಾ, ಹಾಗೆ ಯಾವಾಗಲೂ ಹೀಗೆ ನಗ್ನಗ್ತಾ ಇರಬೇಕು. ಅರ್ಥ ಆಯ್ತಾ? ಸರಿ, ನಂಗೆ ತುಂಬ ಕೆಲಸ ಇದೆ ಒಳಗಡೆ, ನಾನು ಬರಲಾ?
ನೀನು ಹೇಳ್ಕೊಟ್ಟಿದ್ದ ಅಡುಗೆಯಿಂದ ಇವತ್ತು ನಂಗೆ ಈ ಬಹುಮಾನ ಸಿಕ್ಕಿದೆ ನೋಡು ಚೆನ್ನಾಗಿದ್ಯಾ? ಲೇ ಅಕ್ಕ, ಅದು ನಾನು ನಿನ್ನ ಕೈಗೆ ಹಾಕೊಂಡು ನೋಡು ಹೇಗೆ ಕಾಣಿಸುತ್ತೆ ನೋಡೋಣ. ಹಂಗಂತ್ಯಾ? ಹ್ಞೂ. ತಡಿ ನೋಡೋಣ. ಅಪ್ಪ ಏನಿದು ಅಕ್ಕ ತಮ್ಮ ಇಬ್ರು ಭಾಳ ಖುಷಿಯಾಗಿದ್ದೀರಾ? ನಾನು ತಂದಿರೋದನ್ನ ನೋಡಿದ್ರೆ ನೀನು ಖುಷಿ ಆಗ್ತೀಯಾ? ಹೌದಾ? ಹೌದು. ಏನದು? ಟಾನ್ ಟಾಡಾನ್. ಅರೇ ಚಿನ್ನದಿದ್ದಂಗಿದೆಯಲ್ಲಮ್ಮ, ಎಲ್ಲಿಂದ ಬಂತು? ಅಪ್ಪ, ಇವತ್ತು ದಿಶಾ ಮತ್ತು ಅವ್ರ ಮನೆಯವರು ಅಖಿಲಮ್ಮ ಅವ್ರ ಮನೆಗೆ ಊಟಕ್ಕೆ ಅಂತ ಬಂದಿದ್ರ. ಅವ್ರು ಮತ್ತೆ ನನ್ನ ಗಣಿ ನೋಡಿ ಎಲ್ಲಿ ಕಿರಿಕಾಗಿ ಹೋಗ್ಬಿಡುತ್ತೋ ಅಂತ ನಾನು ಗಣಿ ಬಚ್ಚಿಟ್ಕೊಳ್ಳೋಕ್ಕೆ ಅಂತ ಓಡೋದ್ವಿ. ಆ ಗಣಿ ಕಾಲಿಗೆ ಪೆಟ್ಟಾಯ್ತಪ್ಪ. ಪೆಟ್ಟಾಯ್ತಾ? ಅಯ್ಯೋ, ಏನಾಯ್ತು? ಅಂಥದ್ದೇನಿಲ್ಲಪ್ಪ. ಮೊದಲು ನಾನು ಹೇಳೋದನ್ನ ಕೇಳು. ಗಣಿ ಕಾಲಿಗೆ ಏಟಾಗಿ ರಕ್ತ ಬರ್ತಿತ್ತಲ್ಲ, ಅದಕ್ಕೆ ಅರ್ಶಿನ ಹಚ್ಚೋಣ ಅಂಥೇಳಿ ಸಾವಿತ್ರಮ್ಮನ ಹುಡ್ಕೊಂಡು ಅಖಿಲಮ್ಮ ಅವ್ರ ಮನೆಗೆ ಹೋಗಿದ್ದೆ.